ಎಲ್ರಿಗೂ ನಮಸ್ಕಾರ. ಇವತ್ತು ಮುಳಬಾಲ್ ತಾಲೂಕು ಕುಡುಮಲ ವಿನಾಯಕ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಫುಡ್ ಬ್ಯಾಂಕ್ ಒಂದು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಉದ್ಯೋಗ ನೀಡುವಂತ ಒಂದು ಒಳ್ಳೆ ಕೆಲಸಕ್ಕೆ ಈ ಕಾರ್ಯಕ್ರಮವನ್ನು ಮುಳಬಾಲ್ನಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಮುಳಬಾಲು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತು ಗಣೇಶ್ ಅವರು ಮೆಂಬರ್ ಸದಸ್ಯರಾದ ನಮ್ಮ ಗಣೇಶ್ ಅವರು ಕುಡುಮಲ ಪಂಚಾಯತಿ ಮತ್ತು ಎಲ್ಲ ಮತ್ತು ಸಾರ್ವಜನಿಕರು ಇವತ್ತನ್ನ ಇನಾಗ್ರೇಷನ್ ಮಾಡಿದ್ವಿ. ಏನಂದ್ರೆ ಇವತ್ತು ಫುಡ್ ಬ್ಯಾಂಕ್ ಅಂದ್ರೆ ನಮ್ಗೆ ಯಾರು ಗೊತ್ತಾಗ್ಲಿಲ್ಲ, ಇವತ್ತು ಗೊತ್ತಾಗ್ತಾ ಇದೆ. ಏನು ಫುಡ್ ಬ್ಯಾಂಕ್ ಅಂದ್ರೆ ಒಂದು ದೊಡ್ಡ ಮಹತ್ವದ ಅದಕ್ಕೆ ಒಂದು ಹೆಸರಿದೆ. ಅದೇ ತರ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಇವತ್ತು ಮುಳಬಾಲ್ ಸ್ಟಾರ್ಟ್ ಮಾಡಿ ಫುಡ್ ಬ್ಯಾಂಕು ಟೋಟಲ್ ನಮ್ಮ ಕರ್ನಾಟಕದಲ್ಲಿ 236 ತಾಲೂಕುಗಳಲ್ಲಿ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಡೀತಾ ಇರುವಂತ ಒಂದು ಫುಡ್ ಬ್ಯಾಂಕ್ ಒಳ್ಳೆ ಕೆಲಸಗಳಿಗೆ ಮೊದಲ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಓಪನ್ ಆಗ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಸಹ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಇದೇ ಕೆಲಸವನ್ನು ತಾಲೂಕಲ್ಲಿನೂ ಓಪನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಒಳ್ಳೆ ಒಂದು ಇದಾಯ್ತು. ಇದಕ್ಕೆ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರೂ ಸಹ ಸಹಕರಿಸಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಒಂದು ಬಡತನ ಅಂತ ಒಂದು ಊಟ ಇಲ್ಲದ ಒಂದು ಟೈಮಲ್ಲೂ ಸಹ ಊಟ ಎತ್ಕೊಂಡು ಕೊಡುವಂತ ನಮ್ಮ ಕೃಷ್ಣಮೂರ್ತಿ ಅವರು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಮದುವೆ ಕಾರ್ಯಕ್ರಮಗಳಾಗಲಿ, ಬರ್ತ್ಡೇ ಕಾರ್ಯಕ್ರಮಗಳಾಗಲಿ, ದೇವಸ್ಥಾನ ಕಾರ್ಯಕ್ರಮಗಳಾಗಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಮಿಕ್ಕಿರೋ ಅನ್ನನೋ ಆಚೆ ಆಗ್ದಿರಾ ಅದನ್ನ ಎತ್ಕೊಂಡೋಗಿ 10 ಜನಕ್ಕೆ ಒಂದು ಊಟ ಕೊಟ್ರೆ ಆ ಫಲ ನಮ್ಗೆ ಸಿಕ್ಕತ್ತೆ. ಯಾರು ಕೊಟ್ಟಿದಾರೋ ಆ ಫಲ ಅವ್ರು ಸಿಕ್ಕತ್ತೆ ಅಂತೇಳಿ ಅದನ್ನ ಎತ್ಕೊಂಡೋಗಿ ನಮ್ಮ ಕೃಷ್ಣಮೂರ್ತಿ ಅವರು ಫುಡ್ ಬ್ಯಾಂಕ್ ಅಂತ ಇದು ಮಾಡಿ, ಅದೇ ಮುಂದಿನ ತಿಂಗಳಲ್ಲಿ ಒಂದು ಟೆಂಪೋನ್ ಕೂಡ ತೆಗಿತಾ ಇದಾರೆ. ಅದರಲ್ಲಿ ಎತ್ಕೊಂಡೋಗಿ ಎಲ್ಲಿ ಹಸು ಇರ್ತಾರೋ ಅಲ್ಲೋಗಿ ಅವ್ರು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದಾರೆ. ಇದೇ ಕಾರ್ಯಕ್ರಮ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ತಾಲೂಕಲ್ಲೂ ಕೂಡ ಇದೇ ತರ ಆಗ್ಬೇಕು ಅಂತ ಅವ್ರ ಆಶೆಗೋಸ್ಕರ ನಮ್ಮ ತಾಲೂಕಿನವ್ರು ಎಲ್ಲರೂ ಅವ್ರಿಗೆ ಸಹಾಯ ಮಾಡ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಕೂಡ ಸಹ ಇದೇ ತರ ನಾವು ಮಾಡಬೇಕು. ಇನ್ನ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಯಾವುದೇ ಒಂದು ಹಾಸ್ಪಿಟ್ಲ್ ಆಗ್ಲಿ, ಒಂದು ವಿದ್ಯಾಭ್ಯಾಸಕ್ಕಾಗ್ಲಿ, ಯಾವುದೇ ಒಂದು ಇದ್ರೂ ಸಹ ನೀವು ಮುಂದೆ ಇರಬೇಕು. ಸಮಾಜ ಸೇವರವರು ಜಾಸ್ತಿ ಜನ ಇದ್ದಾರೆ, ಅವ್ರನ್ನ ನೀವು ಮಾತಾಡಿ ಇಂಥವ್ರಿಗೆಲ್ಲ ಸಹಾಯ ಮಾಡಿ ಒಳ್ಳೆಯ ಕೆಲಸಗಳು ಮಾಡಬೇಕು. ಇಂಥ ಒಂದು ಸಹಾಯ ಮಾಡೋದ್ರಿಂದ ಒಂದು ಹಶು ಮುಕ್ತ ಮಾಡುವಂತ ಇದು ಬರುತ್ತೆ. ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಮಾಡ್ಲಿ. ಇದಕ್ಕೆ ನಮ್ಮನ್ನು ಎಲ್ಲರೂ ದೇವಸ್ಥಾನ ಕರೆಸಿ ಒಂದು ಫುಡ್ ಬ್ಯಾಂಕ್ ಉದ್ಯೋಗ ಇದನ್ನು ಮಾಡಿಸಿದಕ್ಕೆ ಆ ದೇವರ ಆಶೀರ್ವಾದದಿಂದ, ಆ ದೇವರ ಒಂದು ಕೃಪೆಯಿಂದ ಎಲ್ರಿಗೂ ಚೆನ್ನಾಗಿರೋಗಿ ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತೇಳಿ ಇವತ್ತು ಇದ ತರ ಮಾಡ್ತಾರೆ. ಅದೇ ಅನೇಕ ಭಾರತಷ್ಟು ಅಧ್ಯಕ್ಷರಾಗಿ ಅದೊಂದು ಮಾಡ್ತಾ ಇದಾರೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಈ ಕೆಲಸಗಳು ಮಾಡೋದ್ರಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ. ಈ ಒಳ್ಳೆಯದಾಗೋದಕ್ಕೋಸ್ಕರ ನಿಮ್ಮ ಒಂದು ಸಹಾಯದಿಂದ, ನೀವು ಮಾಡುವಂತ ಕೆಲಸಗಳಿಂದ ಬಡ ಜನರಿಗೆ ಒಳ್ಳೆಯ ಅವಕಾಶ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ನೀವು ಮಾಡ್ತಾ ಇರೋ ಕೆಲಸಗಳು ಇವತ್ತು ಮುಳಬಾಲ ನೀವು ಸ್ಟಾರ್ಟ್ ಮಾಡಿದ್ದು, ಇವತ್ತು ಕರ್ನಾಟಕದಲ್ಲೇ ತಾಲೂಕು ಸ್ಟಾರ್ಟ್ ಆಗ್ತಾ ಇದೆ. ಇದು ಒಳ್ಳೆಯ ಇದು. ಯಾಕಂದ್ರೆ ಯಾವುದೇ ಮಾಡ್ರಿ ಮುಳಬಾಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಪುರಾಣ ಇದ್ರಲ್ಲಿದೆ, ನಮ್ಮ ವಿನಾಯಕನ ಇದ್ರಲ್ಲಿ ಗೊತ್ತಲ್ವಾ. ಎಲ್ಲದಕ್ಕೂ ಇಲ್ಲಿ ಪೂಜೆ ಮಾಡ್ಕೊಂಡೆ ಯಾವ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ. ಇದಕ್ಕೋಸ್ಕರ ಎಲ್ಲಾದ್ರೂ ಸಹ ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ. ಇದೇ ಸದಾ ನೀವು ನಿಮ್ಮ ಸಹಾಯದಿಂದ ಒಳ್ಳೆ ಕೆಲಸಗಳು ಮಾಡಿ. ಇದನ್ನ ಸಹಾಯ ಮಾಡೋದ್ರಿಂದ ಎಲ್ರಿಗೂ 4 ಜನಕ್ಕೆ ಸಹಾಯ ಆಗ್ತದೆ. ಇದಕ್ಕೋಸ್ಕರ ಇವತ್ತು ನಾನು ಮೊನ್ನೆ ಒಂದು ದಿವಸ ಅಂದೆ, ಒಂದು ಬರ್ತ್ಡೇ ಆದ್ರೆ 101 ಲೀಟ್ರು ಅಭಿಷೇಕ ಮಾಡೋದು ಅಂತ. ನಾನು ಇವಾಗ ಹೇಳ್ತಾ ಇದ್ದೀನಿ, 101 ಲೀಟರ್ 101 ಕುಟುಂಬಕ್ಕೆ ಕೊಟ್ರೆ 101 ಕುಟುಂಬಕ್ಕೆ 1000 ಜನ ನಿಮ್ಮ ಹೆಸರಲ್ಲಿ ಅವರು ಹಾಲು ಕುಡಿದ್ರೆ ಅವ್ರು ನಿಮ್ಗೆ ಅದು ತೃಪ್ತಿಯಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ, ಅದಕ್ಕನೇ ಹೆಚ್ಚಿಲ್ಲ. ಇವತ್ತು ನೀವು 101 ಲೀಟ್ರು ಅಭಿಷೇಕ ಮಾಡಿ ಡ್ರೈನಲ್ಲಿ ಬಿಟ್ರೆ ಹೋದ್ರೆ ಆಚೆ ಹೋಗುತ್ತೆ. ಇಂಥ ಒಳ್ಳೆ ಕೆಲಸಗಳು ಮಾಡಿ, 4 ಜನಕ್ಕೆ ಸಹಾಯ ಅಂತ ಕೆಲಸಗಳು ಮಾಡಿ, ಯಾವ್ದು ಮಾಡಿದ್ರೂ ಸಹ ನಾವು 4 ಜನಕ್ಕೆ ಸಹಾಯ ಮಾಡೋಂಥ ಕೆಲಸಗಳು ಮಾಡಬೇಕು. ಇವ್ರ ಜೊತೆ ನಮ್ಮ ಕೃಷ್ಣಮೂರ್ತಿ ಜೊತೆಯಲ್ಲಿದ್ದು ಇಂಥ ಯಾವುದೇ ಕಾರ್ಯಕ್ರಮದ ಜೊತೆಯಲ್ಲಿದ್ದು ನೀವು ನಮ್ಮ ಕೈಲಾದಷ್ಟು ಸಹಾಯ ನಿಮ್ಮ ಜೊತೆಗೆ ಇರುತ್ತು ಮಾಡ್ತೀವಿ ಅಂತೇಳಿ ಇವತ್ತು ದೇವಸ್ಥಾನದಲ್ಲಿ ಬಂದು ಇನಾಗ್ರೇಷನ್ ಮಾಡಿಸಿ ಒಳ್ಳೆ ಫುಡ್ ಬ್ಯಾಂಕ್ ಹೆಸರು ಬರಬೇಕು. 4 ಜನ ಬಡವರಿಗೆ ಒಳ್ಳೆ ಕೆಲಸ ಬರಬೇಕು. ಹಸು ಇರುವಂತವರಿಗೆ
ಊಟ ಕೊಟ್ಟು ಅವ್ರಿಗೆ ಒಂದು ಇದ್ ಮಾಡ್ಬೇಕು ಅಂತೇಳಿ ನೀವು ಇಂತಹ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ತಾಲೂಕಿನಂತ ಎಲ್ಲಾ ಕಡೆನೂ ತಿಳಿಸಿ, ಇನ್ನು ತಾಲೂಕಿನಲ್ಲಿ ಎಂತೆ ಕಾರ್ಯಕ್ರಮಗಳಾದ್ರೂ ಸಹ ಅದನ್ನು ನೀವು ಒಂದು ನಿಮ್ಮ ಫೋನ್ ಮುಖಾಂತರ ತಿಳಿಸಿ ಒಂದು ಇದು ಮಾಡ್ಬೇಕು ಅಂತ ಇವತ್ತು ಒಂದು ಟೆಂಪೋ ಒಂದು ಕೂಡ ತೆಗೆದು ಯಾವ ಕಡೆ ಏನೋ ಒಂದು ಕಾರ್ಯಕ್ರಮ ಆದ್ರೂ ಬೇರೆ ಕಡೆ ಎಲ್ಲಿ ಒಂದು ಇದಿತ್ತು ಅನಾಥಾಶ್ರಮ ಆಗ್ಲಿ ಬಡವರು ಒಂದು ಇರ್ತಾರೆ ಒಂದು ಊಟಕ್ಕಿಲ್ದ ಅಂತವ್ರ ಸಹ ಎತ್ಕೊಂಡು ಕೊಡೋದು ಅಂತೇಳಿ ಇನ್ನ ಬೇರೆ ಬೇರೆ ಕೆಲಸಗಳಿದೆ ಅಂತೆಲ್ಲ ನೀವು ಮಾಡಿಸಿ ನಿಮ್ಮ ಒಂದು ಸಹಾಯದಿಂದ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ. ನಿಮ್ಮ ಒಂದು ಹೆಸರಿಂದ ನಿಮ್ಮ ಇದರಲ್ಲಿ ಇವತ್ತು ತಾಲೂಕು ಅಂತಲ್ಲ ದೇಶದಲ್ಲಿ ಅಂತಲ್ಲ ನಮ್ಮ ಒಂದು ಡೆಲ್ಲಿಯಲ್ಲಿ ಕೂಡ ಫುಡ್ ಬ್ಯಾಂಕ್ ಒಂದು ಇದಿದೆ. ಅದಕ್ಕೆ ಕೂಡ ನಾವು ಹೋಗೋಕೆ ಒಂದು ಇದಿತ್ತು. ಅವತ್ತು ಅವ್ರಿಗೆ ಸನ್ಮಾನ ಅಂತ ಕಾರ್ಯಕ್ರಮ ಇತ್ತು ಡೆಲ್ಲಿಯಲ್ಲಿ. ಮತ್ತೆ ಇವ್ನು ಮಾಡ್ತಾ ಇರುವಂತ ಒಳ್ಳೆ ಕೆಲಸಗಳಿಂದ ಇವತ್ತು ಒಂದು ಒಳ್ಳೆ ಒಂದು ಡೆಲ್ಲಿಯಲ್ಲಿ ಕೂಡ ಸಹ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಇತ್ತು. ಅದೇ ತರ ಇವತ್ತು ತಾಲೂಕು ಮತ್ತು ಸ್ಟೇಟ್ ಅಲ್ಲಿ ಕೂಡ ಸಹ ಒಳ್ಳೆ ಕೆಲಸ ಮಾಡ್ತಾ ಇಂಥ ಕೆಲಸಗಳು ನೀವು ಮಾಡ್ಬೇಕಂತೇಳಿ ಆ ದೇವರ ಆಶೀರ್ವಾದದಿಂದ ಎಲ್ರಿಗೂ ಚೆನ್ನಾಗಿರ್ಬೇಕಂತೇಳಿ ನಾವು ಮಾತಾಡ್ತೀವಿ.